ದೇಶದಲ್ಲಿ ಎಲ್ಲೆಡೆಯೂ ಈಗ ನಾವು ನೋಡ್ತಿರೋ ಹಾಗೆ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾರೆ. ಪ್ರತ್ಯಂಗಿರ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಉಗ್ರವಾಗಿರ್ತಕ್ಕಂಥ ಸಿಂಹರೂಪ, ಬುರುಡೆಯ ಮಾಲೆಗಳು, ಆಮೇಲೆ ಒಂದು 16 ಭುಜಗಳು, ಹೀಗೆ ಒಂದು ವಿಕೃತವಾಗಿರ್ತಕ್ಕಂಥ ಒಂದು ಆ ರೂಪವನ್ನು ಸೃಷ್ಟಿ ಮಾಡ್ತಾರೆ. ಈ ಥರದ್ದೊಂದು ರೂಪ ಇದ್ದಿದ್ದರೆ ಜಗತ್ತಲ್ಲಿ ಇಷ್ಟೊಂದು ಭಯದ ವಾತಾವರಣವನ್ನು ನಿವಾರಣೆ ಮಾಡೋಕ್ಕೆ ಒಬ್ಬ ಮುದ್ದಾದ ಕೃಷ್ಣ ಬರಬೇಕಾದಿರಲಿಲ್ಲ. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಪ್ರಹ್ಲಾದ ಎನ್ನುವ ಸುಂದರವಾದ ಮಗು ಉಗ್ರವಾದ ನರಸಿಂಹನನ್ನೇನು ಕರೆದಿಲ್ಲ. ಅವನು ಓಂ ನಮೋ ನಾರಾಯಣಾಯ ಅಂತ. ಆ ನಾರಾಯಣ ಹೇಗಿದ್ದಾನೆ? ಪರಮಾತ್ಮ, ಅವನ ರೂಪವೇ ಹೇಳ್ತಾ ಇದೆ. ಶಂಖ, ಚಕ್ರ, ಗದ, ಪದ್ಮ. ವಿಷ್ಣು ಸಹಸ್ರನಾಮದಲ್ಲಿ ಅವನ ರೂಪದ ವರ್ಣನೆ ಇದೆ ನೋಡಿ. ಸಮುದ್ರ ಶಯನನಾಗಿ ಸುಂದರನಾದ ಸುಂದರ ಮಗವುಳ್ಳಂಥ ಶ್ರೀಹರಿಯನ್ನು ನಾನು ಆರಾಧನೆ ಮಾಡುತ್ತೇನೆ ಅಂತ. ಸುಂದರವಾದ ಮಗು, ಸುಂದರವಾದ ಚಿಂತನೆ, ಎರಡು ಸೌಂದರ್ಯದ ಮಧ್ಯೆ ಒಂದು ವಿಕೃತ ಸೃಷ್ಟಿಯಾಗುತ್ತೆ. ಎರಡು ಸೌಂದರ್ಯವನ್ನು ಹಾಳು ಮಾಡಬೇಕು ಅಂತ, ಒಂದು ಮುಗ್ಧತೆಯನ್ನು, ಒಂದು ಸನಾತತೆಯನ್ನು, ಒಂದು ಮುಗ್ಧತೆಯನ್ನು, ಒಂದು ಮತ್ತೊಂದು ಸನಾತತೆಯನ್ನು. ಸನಾತತೆ ಅಂದರೆ ಸನಾತನ ಧರ್ಮವನ್ನು. ಈ ಸನಾತನ ಧರ್ಮ ಎನ್ನುವುದು ವಿಷ್ಣು. ವಿಷ್ಣು ಅಂದರೆ ಆಮ್ನಿಪಟೆಂಟ್, ಆಮ್ನಿಪ್ರೆಸೆನ್ಸ್, ಆಮ್ನಿಸೆನ್ಸ್. ಎಲ್ಲೆಡೆಯೂ ತುಂಬಿದವ, ಎಲ್ಲೆಡೆ ಹರಡಿದವ, ಎಲ್ಲೆಡೆಯೂ ತಾನೇ ಆದವನನ್ನು ವಿಷ್ಣು ಅಂತ ಕರೀತಾರೆ. ಅಂಥ ಸನಾತತೆಯನ್ನು ಆರಾಧನೆ ಮಾಡುವಂಥ ಒಂದು ಸುಂದರವಾದ ಮಗುವಿನ ನಡುವೆ ಒಂದು ಕರ್ಷಣೆ ಶುರುವಾಯಿತು. ಅದು ವಿಕರ್ಷಣೆ. ಅವನೇ ಹಿರಣ್ಯ ಕಶ್ಯಪ. ಹಿರಣ್ಯ ಕಶ್ಯಪ ಅಂದರೆ ಏನು ಅರ್ಥ ಗೊತ್ತಾ? ಕಶಿಪು ಅಂದರೆ ದಿಂಬು, ಹಿರಣ್ಯ ಅಂದರೆ ಬಂಗಾರ. ಬಂಗಾರದ ಅಡಿಯಲ್ಲಿ ಬಂಗಾರದ ದಿಂಬಿನ ಅಡಿಯಲ್ಲಿ ದಿಂಬಿನ ಅಡಿಯಲ್ಲಿ ಬಂಗಾರವನ್ನು ಬಚ್ಚಿಟ್ಟವ ಅಂತ ಅರ್ಥ. ನೀವು ಮನೆಗಳಲ್ಲಿ ನೋಡಬಹುದು, ಹೆಣ್ಮಕ್ಳು ತಮ್ಮ ಬಂಗಾರವನ್ನು ಪೆಟ್ಟಿಗೆ ಒಳಗೂ ಇಡಲ್ಲ, ಭಯ ಅವ್ರ ಗಂಡನ ಮೇಲೆ. ಅದಕ್ಕೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೋತಾರೆ. ಅವರ ಅಣ್ಣನ ಹೆಸರು ಹಿರಣ್ಯಾಕ್ಷ ಅಂತ. ಹಿರಣ್ಯ ಅಕ್ಷ ಅಂದರೆ ಬಂಗಾರದ ಕಣ್ಣುಳ್ಳವ ಅಂತ ಅರ್ಥ ಅಲ್ಲ. ಹಿರಣ್ಯದ ಮೇಲೇ ಅಕ್ಷ, ಬಂಗಾರದ ಮೇಲೇ ಕಣ್ಣು ಅಂತ ಅರ್ಥ. ಯಾವ ಬಂಗಾರ? ಪರದ್ರವ್ಯ, ಪರಸತಿ, ಪರಪ್ರಾಣ, ಎಲ್ಲ ಬೇರೆದೆಲ್ಲ ನಂದು ಬೇಕು ಎನ್ನುವಂತಹ ಹುಚ್ಚು ಬುದ್ಧಿಯ ಆ ಮನುಷ್ಯ, ಆ ರಾಕ್ಷಸ ಮಾಡಿದ್ದೇನೆಂದರೆ ಇಡೀ ಭೂಮಿಯನ್ನೇ ಅಪಹಾರ ಮಾಡ್ದ. ಅಂದರೆ ಕಕ್ಷೆಯನ್ನು ತಪ್ಪಿಸ್ಬಿಟ್ಟ, ಗ್ರಾವಿಟಿಯನ್ನು ತಪ್ಪಿಸ್ಬಿಟ್ಟ, ಗುರುತ್ವಾಕರ್ಷಣೆ ತಪ್ಪಿಸ್ಬಿಟ್ಟ. ಒಬ್ಬ ಬಂಗಾರದ ಮೇಲೇ ಕಣ್ಣಿಟ್ಟವ. ಅದರ ಮೈನ್ಸು ಗೀನ್ಸ್ ಎಲ್ಲ ಗೊತ್ತಲ್ಲ ಇವತ್ತೆಲ್ಲ. ಇವರೆಲ್ಲ ಹಿರಣ್ಯಾಕ್ಷರೇ ಇವರು. ಇನ್ನೊಂದಿಷ್ಟು ಆ ಮೈನ್ಸನ್ನೇ ದುಡ್ಡೆಲ್ಲ ಕದ್ದು 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 ದಿಂಬಿನ ಅಡಿಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಹಿರಣ್ಯ ಕಶ್ಯಪರೇ. ನೀವೆಲ್ಲ ಮುಗ್ಧರು, ಪ್ರಹ್ಲಾದರು. ನೀವು ಭಕ್ತಿಯ ಜೀವನವನ್ನು ಮಾಡ್ತಾ ಇರೋರು, ಭಗವಂತನ ಸರ್ವೋತ್ತಮ ಎಂದು ಆರಾಧನೆ ಮಾಡ್ತಾ ಇರೋರು. ಇಂಥ ಆರಾಧನೆ ಮಾಡುವಂಥ ಆ ಮುಗ್ಧ ಮಗುವಿಗೆ ಕಂಬದಿಂದಲೋ ಸ್ತಂಭದಿಂದಲೋ ಆ ಭಗವತ್ ಶಕ್ತಿ ಆವಿರ್ಭಾವ ಆಯಿತು. ಒಂದಾ ನೀನು ಬಲಿಷ್ಠನಾಗು, ಒಂದ ಪ್ರಹ್ಲಾದನಂತೆ ದುರ್ಬಲನಾಗು. ಆದರೆ ದುರ್ಬಲತೆಗೆ ಶಬ್ದ ಅರ್ಥ ಏನು ಗೊತ್ತಾ? ಶರಣಾಗತ ದೀನಾರ್ಥ. ನೀನು ಶರಣಾಗತಿಯನ್ನು ಹೊಂದು. ಎಲ್ಲಿ? ಭಗವಂತನಲ್ಲಿ. ಆಗ ನಿನ್ನಂಥ ಮುಗ್ಧನಿಗೆ, ನಿನ್ನಂಥ ದುರ್ಬಲನಿಗೆ, ನಿನ್ನಂಥ ಭಕ್ತಿಗೆ ನರಸಿಂಹ ಒಬ್ಬನೇ ಅಲ್ಲ, ನರಸಿಂಹನಂಥವರು ಸಹಸ್ರಾರು ಕೋಟಿ ಜನಗಳು ಈ ಭೂಮಿಯ ಮೇಲೆ ಉತ್ಪತ್ತಿ ಆಗ್ತಾರೆ. ಇಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಈ ವಿಘಟನಾ ಶಕ್ತಿಗೆ ಪುನಃ ಮತ್ತೊಮ್ಮೆ ನರಸಿಂಹ ಆವಿರ್ಭಾವವಾಗಬೇಕಾಗಿದೆ. ಯಾವುದೋ ಒಬ್ಬ ಹಿರಣ್ಯಕಶ್ಯಪನ ಮನೆಯ ಸ್ತಂಭದಲ್ಲಿ ಅಲ್ಲ, ಪ್ರತಿಯೊಬ್ಬರ ದೇಹವೆಂಬ ಸ್ತಂಭದಲ್ಲೂ ಹಿರಣ್ಯಕಶ್ಯಪವನ್ನು ಸೀಳುವಂತಹ ಆ ನಾರಸಿಂಹಿ ಆವಿರ್ಭಾವ ಆಗಬೇಕು. ನೋಡಿ, ನರಸಿಂಹ ಅಂತ ಹೇಳಿದೆ, ಇಲ್ಲಿ ನಾರಸಿಂಹಿ ಅಂತ ಹೇಳ್ತಾ ಇದ್ದೀನಿ. ನಾರಸಿಂಹಿ ಅಂದರೆ ವಿಷ್ಣುವಿಗೆ ಎರಡು ರೂಪ. ಒಂದು ವಿಷ್ಣು, ವೈಷ್ಣವಿ, ನಾರಾಯಣ, ನಾರಾಯಣಿ, ಭವ, ಭವಾನಿ, ರುದ್ರ, ರುದ್ರಾಣಿ, ಶಂಕರ, ಶಂಕರಿ. ಹಾಗೆ ನರಸಿಂಹನ ನಾರಸಿಂಹಿ ಅಂತ ಒಂದು ರೂಪ ಇದೆ. ಆ ಅವನಿಗೊಂದು
ಸೆಕ್ಸ್ ಎನರ್ಜಿ ಬೇಕಾದಾಗ ಒಂದು ಹೆಣ್ಣು ಶಕ್ತಿ ಬೇಕಲ್ಲ. ಲಕ್ಷ್ಮಿ ಹೇಗೆ ಅವನ ಜೊತೆ ಆಟ ಆಡೋಕ್ಕಾಗತ್ತೆ? ತನ್ನದೇ ಹೆಣ್ಣು ರೂಪವನ್ನು ಸೃಷ್ಟಿ ಮಾಡ್ತಾನೆ, ಅವಳೇ ನಾರಸಿಂಹಿ. ವರಾಹ ತನ್ನದೇ ಹೆಣ್ಣು ರೂಪವನ್ನು ಸೃಷ್ಟಿ ಮಾಡ್ತಾನೆ, ಅವಳೇ ವಾರಾಹಿ. ಅಂತ ನಾರಸಿಂಹಿಯು ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯಾ ಇದು ಶಬ್ದಿತ ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳ್ತಾರೆ. ಬಹಳ ವಿಶೇಷ ಏನಂದರೆ, ಪಾಂಡವಪುರದ ಅಪ್ಪಾಜಿ ಮಹಾರಾಜರು 14 ವರ್ಷಗಳ ಕಾಲ ಪಲಿಮಾರು ಮಠದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಷ್ಟಾದಶ ಮಹಾಪುರಾಣಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಅದರಲ್ಲೂ ಕೂಡ ವೈಷ್ಣವ ದೀಕ್ಷೆಯಲ್ಲಿ ಅಧ್ಯಯನ ಮಾಡಿದ್ದಾರೆ. ವೈಷ್ಣವ ದೀಕ್ಷೆಯ ವಿಶೇಷತೆ ಏನು ಅಂದರೆ, ನಾನೇ ದೇವರು ಅಂತ ಹೇಳೋ ಹಾಗಿಲ್ಲ, ದೇವರಿದ್ದಾನೆ, ನಾನು ಮನುಷ್ಯ ಅಂತ ಹೇಳಬೇಕು, ಇಷ್ಟೇ. ವೈಷ್ಣವ ದೀಕ್ಷೆಗೆ ವ್ಯತ್ಯಾಸ ಏನು ಅಂದರೆ, ಬೇರೆ ಏನೂ ಅಲ್ಲ, ನಾನೇ ದೇವರು ಅಂತ ಹೇಳೋ ಹಾಗೇ ಇಲ್ಲ, ನೀನೇ ದೇವರು, ನಾನಿನ್ನ ಭೃತ್ಯ ಎನ್ನುವ ಸಂಸ್ಕಾರದಲ್ಲಿ ಆ ಹುಡುಗ ತಯಾರಾಗಿ ಎಲ್ಲಿಯ ತನಕ ಅವರು ಹವನವನ್ನು ಮಾಡ್ತಾರೆ ಅಂದರೆ, ಆ ದೇವರು ಬಂದು ಎದುರು ನಿಲ್ಲಬೇಕು. ಬಂದು ಪ್ರತ್ಯಕ್ಷವಾಗಿ ಹವಿಸ್ಸನ್ನು ಸ್ವೀಕಾರ ಮಾಡಿ ಫಲವನ್ನು ಕೊಟ್ಟೇ ಕೊಡಬೇಕು ಅಂತ ಮುಗ್ಧವಾದ ಪ್ರಹ್ಲಾದ ಮಗು ಹವನ ಮಾಡುವಾಗ ಪ್ರತ್ಯಂಗಿರ ಬಂದು ಅಲ್ಲಿ ಸ್ವೀಕಾರ ಮಾಡ್ತಾಳೆಯೋ ಇಲ್ಲೋ. ತುಂಬ ಜನ ಇವತ್ತಿಗೆ ಬೇಕಾದ ಕಡೆ ಪ್ರತ್ಯಂಗಿರ ಹೋಮ ನಡೀತಿದೆ, ಅದೊಂದು ವ್ಯವಹಾರ ಆಗಿಬಿಟ್ಟಿದೆ. ಆದರೆ ಪಾಂಡುಪುರದಲ್ಲಿ ನಡೀತಕ್ಕಂಥ ಪ್ರತ್ಯಂಗಿರದಲ್ಲಿ ಎಷ್ಟು ವಿಶೇಷ ಅಂದರೆ, ಪ್ರಹ್ಲಾದನಂಥ ಮಗು ಹಿರಣ್ಯಕಶ್ಯಪನ ಸೀಳುವಂಥ ಭೈರವಿ ಅಮ್ಮನೇ ಅಲ್ಲಿ ನರಸಿಂಹಳಾಗಿ ನಿಂತ್ಕೋತಾಳೆ. ಆ ನಾರಸಿಂಹ ರೂಪದಲ್ಲಿರ್ತಕ್ಕಂಥ ಅತೀ ಪುರಾತನ ವಿಗ್ರಹ ಪ್ರತ್ಯಂಗಿರಾ ದೇವಿಯ ವಿಗ್ರಹ ಶ್ರೀಮಠದಲ್ಲಿದೆ. ಆ ಶ್ರೀಮಠದಲ್ಲಿರ್ತಕ್ಕಂಥ ಪ್ರತ್ಯಂಗಿರಾ ವಿಗ್ರಹ ವೈಷ್ಣವ ರೂಪದಲ್ಲಿದೆ. ಅಂದರೆ ಶಂಖ ಮತ್ತು ಚಕ್ರ ಗದೆಯನ್ನು ಹಿಡಿದು ಪಾಶ ಅಂಕುಶದಲ್ಲಿ ಸಿಂಹದ ಮೇಲೆ ಕುಳಿತಂಥ ವಿರಾಜಮಾನವಾಗಿರ್ತಕ್ಕಂಥ ತುಂಬ ಆ್ಯಂಟಿಕ್ ವಿಗ್ರಹ. ಅದು ವಿಗ್ರಹ ಅಲ್ಲ, ಆ್ಯಂಟಿಕ್ ವಿಗ್ರಹ. ಅಂತಹ ವಿಗ್ರಹದ ಆರಾಧನೆ ಇಲ್ಲಿ ನಡೀತಾ ಇದೆ. ಬರುವ 14ನೇ ತಾರೀಕು 12ನೇ ತಿಂಗಳು 1925ನೇ ಇಸ್ವಿ ಇಲ್ಲಿ ರಾಯರಾಯ ಛತ್ರ, ಮಕ್ಕಳ ಕೂಟ ರಾಯರಾಯ ಛತ್ರದ ಈ ಗ್ರೌಂಡಲ್ಲಿ ಎಲ್ಲರಿಗೂ ಗ್ರೌಂಡ್ ಆಗಿರ್ತಕ್ಕಂಥ ನೆಗೆಟಿವ್ ಪವರ್ಸನ್ನು ದೂರ ಮಾಡಲಿಕ್ಕೋಸ್ಕರ ಅಪ್ಪಾಜಿ ಮಹಾರಾಜರು ವೈಷ್ಣವ ರೀತಿ, ಇದು ನೆನಪಿಟ್ಕೋಬೇಕು ನೀವು, ಪ್ರತ್ಯಂಗಿರ ಅಂದ ತಕ್ಷಣ ಎಲ್ಲ ಕಡೆ ಪ್ರತ್ಯಂಗಿರ ಮಾಡ್ತಾರೆ, ಆದರೆ ಇಲ್ಲಿ ನಡೆಯುವುದು ವೈಷ್ಣವ ರೀತಿಯ ಪ್ರತ್ಯಂಗಿರ. ಅಂದರೆ ವಿಷ್ಣುವಿನ ಶಕ್ತಿ ನೋಡಿ, ಸಂಹಾರ ಶಕ್ತಿ ರುದ್ರ ಅಂತಾರೆ. ಪಾಪ ರುದ್ರ ಎಲ್ಲಿ ಸಂಹಾರ ಮಾಡಿದ್ದಾನೆ? ಎಲ್ಲ ಸಂಹಾರ ಮಾಡೋದು ಒಂದರಲ್ಲ ಎರಡ, ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಭಾರ್ಗವ, ರಾಮಚಂದ್ರ, ಕೃಷ್ಣ, ಬುದ್ಧ, ಕಲ್ಕಿ, ಹಿಂಗೆ 10 ಅವತಾರದಲ್ಲೂ ವಿಷ್ಣುವೇ ಸರ್ವನಾಶ ಮಾಡಿರೋದು ಬಿಟ್ಟರೆ ಪಾಪ ಈಶ್ವರ ಏನೇನೂ ಮಾಡಿಲ್ಲ, ಆರಾಮ ಕೈಲಾಸದಲ್ಲಿ ಕೂತ್ಕೊಂಡಿದ್ದಾನೆ. ಸಂಹಾರ ಶಕ್ತಿಯೇ ಮಹಾವಿಷ್ಣು, ಉತ್ಪತ್ತಿ ಶಕ್ತಿಯೇ ಮಹಾವಿಷ್ಣು, ಪ್ರಳಯ ಶಕ್ತಿಯೇ ಮಹಾವಿಷ್ಣು, ಏಕೋ ವಿಷ್ಣು ಮಹದ್ಭೂತಂ ಅಂತ ಋಗ್ವೇದ ಹೇಳ್ತಾ ಇದೆ, ಯಜುರ್ವೇದ ಹೇಳ್ತಾ ಇದೆ, ಸಾಮವೇದ ಹೇಳ್ತಾ ಇದೆ. ಇಂಥ ಚತುರ್ವೇದಗಳು ಕೂಡ ವಿಷ್ಣುವನ್ನು ಆರಾಧನೆ ಮಾಡ್ತಾ ಇದೆ. ಆದರೆ ವಿಷ್ಣು ನೇರವಾಗಿ ಭೂಮಿಗೆ ಬರೋಲ್ಲ, ಅವನದೇ ರೂಪವನ್ನು ಕಳಿಸ್ತಾನೆ. ಅದರ ರೂಪವೇ ಆ ಪ್ರತ್ಯಂಗಿರ ರೂಪ. ಆ ಪ್ರತ್ಯಂಗಿರ ಉಪಾಸನೆ ಶ್ರೀಮಠದಲ್ಲಿ ವೈಷ್ಣವ ರೀತಿಯಲ್ಲಿ ನಡೀತಾ ಇದೆ. ಇಂಥ ವೈಷ್ಣವ ಪ್ರತ್ಯಂಗಿರ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಭೈರವ ಉಪಾಸನೆ. ಈ ಭೈರವ ಇಲ್ಲಿ ಸ್ವರ್ಣಾಕರ್ಷಣ ಭೈರವನ ಬಹಳ ಜಪ ಮಾಡಿ 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 8 ನಾಣ್ಯಗಳಲ್ಲಿ ಅವರನ್ನು ಆವಾಹನೆ ಮಾಡಿ ಅದನ್ನು ಕೊಡ್ತಾರೆ. ಅದನ್ನು ಮುಂದೆ ಏನು ಮಾಡಬೇಕು ಅಂತ ಅಪ್ಪಾಜಿ ಮಹಾರಾಜರು ಹೇಳ್ತಾರೆ. ಆ ರೀತಿ ನಡ್ಕೊಂಡ್ರೆ ನಿಮ್ಮ ಎಲ್ಲ ಸಮಸ್ತ ಕಷ್ಟಗಳು ತೊಲಗಿ ನಮ್ಮ ಕರ್ನಾಟಕ ರಾಜ್ಯದ ಸ್ವರ್ಣ ಸಿಂಹಾಸನದಲ್ಲಿ ಉತ್ತಮ ದೊರೆ ಕುಳಿತು ನಮ್ಮನ್ನು ಕಾಪಾಡುವಂಥ ಯೋಗ ಭಾಗವನ್ನು ಪ್ರತ್ಯಂಗಿರಾ ದೇವಿ ಬೇಗ ಅನುಗ್ರಹಿಸುತ್ತಾಳೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡುವುದರೊಂದಿಗೆ ಜೈ ಶ್ರೀ ಮಹಾಕಾಲ್, ವಿಶ್ವಮಾತಾ ಗೋಮಾತಾ.